ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚೈತ್ರಾಸ್ ಕಿಚನ್. ನಾನಿವತ್ತು ಅವಳಿ ಜವಳಿ ರೊಟ್ಟಿ ಕೆಂಪು ಚಟ್ನಿ ಯಾವ ಥರ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಕೆಂಪು ಚಟ್ನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಶೇಂಗಾ ಬೀಜ 100 ಗ್ರಾಮ್ ಶೇಂಗಾ ಬೀಜ, ಸ್ವಲ್ಪ ಕರಿಬೇವು, 2 ಈರುಳ್ಳಿ, 4 ಟೊಮೊಟೊ, 50 ಗ್ರಾಮ್ ಎಣ್ಣೆ, 7 ರಿಂದ 8 ಮೆಣಸಿನಕಾಯಿ, 2 ಜಜ್ಜಿದ ಬೆಳ್ಳುಳ್ಳಿ, 2 ಇಂಚು ಶುಂಠಿ. ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. 50 ಗ್ರಾಮ್ ಎಣ್ಣೆ, 100 ಗ್ರಾಮ್ ಶೇಂಗಾ ಬೀಜ, 7 ರಿಂದ 8 ಮೆಣಸಿನಕಾಯಿ ಇದೆ. ಶೇಂಗಾ ಬೀಜ ಮೆಣಸಿನಕಾಯಿ ಫ್ರೈ ಆಗಿದೆ. ಇವಾಗ ಕರಿಬೇವಿನ ಸೊಪ್ಪು, ಎರಡು ಉಂಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ 2 ನೋಡಿ. ನಾನು ಈರುಳ್ಳಿ ಯಾವ ಗಾತ್ರದಾಗ 2 ಈರುಳ್ಳಿ ತಗೊಂಡಿದ್ರು ಅದೇ ಗಾತ್ರದಲ್ಲಿ 4 ಟೊಮೊಟೊ ತಗೊಳ್ರಿ. ಸ್ವಲ್ಪ ಹುಳಿ ಅಂಶ ಜಾಸ್ತಿ ಬೇಕಂದ್ರೆ ನಾಟಿ ಟೊಮೊಟೊ ತಗೊಳ್ರಿ. ಟೊಮೊಟೊ ತಗೊಂಡಿದ್ದೀನಿ 4. ಈರುಳ್ಳಿ 2 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ನೋಡಿ ಎಲ್ಲ ಕೆಂಪಾಗಿದೆ. ಇವಾಗ ಟೊಮೊಟೊ ಹಾಕ್ತಿದ್ದೀನಿ. ಇದಕ್ಕೆ ಟೊಮೊಟೊ ಹಾಕಿರ್ತೀವಲ್ಲ, ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. 1 ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ. ಇವಾಗ ಇದೆಲ್ಲ ಆಗಿದೆ. ಇದು ಸ್ವಲ್ಪ ಆರಕ್ಕೆ ಬಿಡೋಣ. ನಾವು ಅಷ್ಟೊತ್ತಿಗೆ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ. ಅವಳಿ ಜವಳಿ ರೊಟ್ಟಿಗೆ ಅಕ್ಕಿ ಹಿಟ್ಟಿನ ಉಕ್ಕಣಿ ಕಾಸ್ಕೊಳ್ಳೋಣ. 1 ಬಟ್ಲು ಅಕ್ಕಿ ಹಿಟ್ಟಿಗೆ 1.25 ಬಟ್ಲು ನೀರು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಜೀರಿಗೆನ ಸ್ವಲ್ಪ ಈ ಥರ ಕೈಯಲ್ಲಿ ಹಂದು ಹಾಕಿ. ನೀರು ಕುದಿ ಬಂದಿದೆ. ಅಕ್ಕಿ ಹಿಟ್ಟೊಂದು ಬಟ್ಲ ಹಾಕ್ತಿದ್ದೀನಿ. ಸ್ವಲ್ಪ ಇದೊಂದು 2 ನಿಮಿಷ ಕುದಿಲಿ. ಫ್ರೆಂಡ್ಸ್, ಇವಾಗ ಅಲ್ಲಿ ಹಿಟ್ಟು ಕುದೀತಿದೆ. ನಾನು ಅಷ್ಟರೊಳಗೆ ಇದು ತಣ್ಣಗಾಗಿದೆ. ಮಿಕ್ಸಿ ಹಾಕೊಂಡ್ಬರ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನ ಗ್ರೈಂಡ್ರ್ ಮಾಡ್ಕೊಳ್ಳೋಣ. ಇದಾಗಿದೆ ಫ್ರೆಂಡ್ಸ್. ಇವಾಗ ಕಲಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇದು ಚಟ್ನಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಬರೋಣ. ಸ್ವಲ್ಪ ಎಣ್ಣೆ ಒಗ್ಗರಣೆಗೆ. ಇದು ಎಣ್ಣೆ ಕಾದಿದೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಚಟ್ನಿ ರೆಡಿಯಾಗಿದೆ. ಅವಳಿ ಜವಳಿ ರೊಟ್ಟಿ ತಯಾರಿ ಮಾಡ್ಕೊಳ್ಳೋಣ. ಇವಾಗ ರಾಗಿ ಉಕ್ಕಣಿ ಕಾಸಿದ್ದೀನಿ. ಈ ಥರ ಜೀರಿಗೆ ಕೈಯಾಗ ಅಂದೇ ಹಾಕಬೇಕು. ಇವಾಗ ಹೆಸರು ಕಾದಿದೆ. ಹಿಟ್ಟು ಹಾಕ್ತೀನಿ. ಹಿಟ್ಟು ಹಾಕ್ತಾ ಇದ್ದೀನಿ. ಹೆಸರು ಕಾದಿದೆ. ಉಕ್ಕಣಿ ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಮಿಕ್ಸ್ ಮಾಡ್ಕೊತೀನಿ. ಈ ಥರ ನೀಟಾಗಿ ಮಿಕ್ಸ್ ಹಾಕ್ಬೇಕು. ಈ ಥರ ಗಂಟೆಲ್ಲ ಒಡಿಸ್ಬೇಕು. ಗಂಟೆ ಇರಬಾರ್ದು ನೋಡ್ರಿ. ಇದನ್ನು ಈ ಒಂದು ಬೇಸನ್ಗೆ ಹಾಕ್ಕೊಳ್ಳಿ. 1-2 ನಿಮಿಷ ಆರಕ್ಕೆ ಬಿಡಿ. ಅಷ್ಟೊತ್ತಿಗೆ ನಾವು ಇದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ, ಮೆಣಸಿನ್ಕಾಯಿ 2 ಜೊತೆಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿಗೆ ಅರ್ಧ, ರಾಗಿ ರೊಟ್ಟಿಗೆ ಅರ್ಧ. ಇದು ಕ್ಯಾರೆಟು ಒಂದು ದೊಡ್ಡ ಕ್ಯಾರೆಟ್ ತಗೊಂಡಿದ್ದೀನಿ. ಅಕ್ಕಿ ರೊಟ್ಟಿಗೆ ಅರ್ಧ,
ರಾಗಿ ರೊಟ್ಟಿಗೆ ಅರ್ಧ. ಎಲ್ಲ ಸೇಮ್ ಪೋರ್ಷನ್ ತಗೊಳ್ರಿ. ಸಬ್ಬಕ್ಕಿ ಸೊಪ್ಪು ಎಲ್ಲನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೂ ಸೇಮ್ ಪೋರ್ಷನ್ನೇ ಹಾಕ್ರಿ. ಎಲ್ಲ ಉಳಿಸ್ಕೊಂಡಿದ್ವಲ್ಲ ಅದನ್ನು. ನೀವು ಆಪ್ಷನಲ್ಲಿ ಬೇಕಾದರೆ ಬಿಳಿ ಎಳ್ಳು ಹಾಕ್ಕೋಬೋದು. ಸ್ವಲ್ಪ ಹಸಿ ಕಾಯಿ ತೆಂಗಿನಕಾಯಿ ತುರಿ, ಈಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾದಿರೋದು ಹಾಕ್ಕೊತಿದ್ದೀನಿ. ಒಂಚೂರು ಕೈಗೆ ಹತ್ಕೊಳ್ಳೋದಿಲ್ಲ, ಏನಿಲ್ಲ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇದನ್ನ ಪಕ್ಕಕ್ಕಿಟ್ಟು ಇವಾಗ ಇದನ್ನು ರೆಡಿ ಮಾಡ್ಕೊಡೋಣ. ಸ್ವಲ್ಪ ಕಾದರೆ ಎಣ್ಣೆ ಇದಕ್ಕೂ ನೋಡಿ. ಈ ಥರ ಹುಳಿ ತಗೊಂಡ್ರಾಯ್ತು. ಇದು ಅರ್ಧ, ಇದು ಅರ್ಧ ತಗೊಂಡ್ರೆ ಆಯಿತು. ಎಲ್ಲ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಉಂಡೆಗಳು ಮಾಡಿಟ್ಕೊಳ್ಳೋಣ. ಊಟದೆಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಬಾಳೆದೆಲೆಗೂ ಮಾಡ್ಬೋದು. ನಾನು ಬಾಳೆದೆಲೆ ಇಲ್ಲ ಅಂತ ಇದ್ರಲ್ಲಿ ಮಾಡ್ತಿದ್ದೀನಿ. ಅಕ್ಕಿದು ರಾಗಿದು ಪೋರ್ಷನ್ಸ್ ಎರಡು ಸಮ ತಗೊಳ್ರಿ. ಇನ್ನೊಂದು ಪೇಪರ್ಗೂ ಇದೇ ಥರನೇ ಸೇಮ್ ಎಣ್ಣೆ ಹಚ್ಕೊಳ್ರಿ. ಈ ಥರ ಹಾಕ್ಕೊಂಡು ಮೇಲೊಂದು ತಟ್ಟೆ ಇಟ್ಕೊಬಿಡಿ. ಈ ಥರ ಅಂದ್ಬಿಡಿ ನೀಟಾಗಿ. ಹಚ್ಚಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕೋದು ಹಿಂಗೆ ಸ್ವಲ್ಪ ಎಣ್ಣೆ ಹಾಕಿದೆ, ಭಾಳ ಎಣ್ಣೆ ಹಾಕೋದಿಲ್ಲ. ಮಾಡಲ್ಲ. ಲತ್ತಣಿಗೆ ತಗೊಂಡೆ ನಡ್ಸೋದೇನು ಬೇಕಾದ್ರೆ ಈ ಥರ ಒಂದು ಪ್ಲೇಟನ್ನು ಈ ಥರ ಕೈಯಾಗ ಅಂದ್ಬಿಡಿ. ಲಂಚ್ ಬಾಕ್ಸಿಗೆ ಈ ಥರ ಅವಳಿ ಜೋಳಿ ರೊಟ್ಟಿ, ಕೆಂಪು ಚಟ್ನಿ, ಸ್ವಲ್ಪ ತುಪ್ಪ ಕಾಂಬಿನೇಷನ್ ಹಾಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೀವು ಈ ಥರನಾದರೂ ಉಂಡೆಗಳು ಮಾಡ್ಕೋಬೋದು. ಎಲ್ಲ ರೊಟ್ಟಿನೂ ಇದೇ ಥರನೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿ ಬಂದಿದೆ. ಮಕ್ಕಳು ಕ್ಯಾರೆಟು ಸೊಪ್ಪೆಲ್ಲ ತಿನ್ನೋದಲ್ಲ, ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಟೇಸ್ಟಾಗೂ ಇರುತ್ತೆ ನೋಡಿ. ಟೇಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.